ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಆನಂದ್ ಜೆ ಅವ್ರು ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆನಂದ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀ ಕೋರ್ಸ್, ಇದನ್ನ ನೀವು ಬೇರೆ ಕಡೆ ಎಲ್ಲಾದ್ರೂ ಹೋಗಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕಲಿಬೇಕಂತಂದ್ರೆ ನಿಮಗೆ ಮಿನಿಮಮ್ ಕಾಸ್ಟ್ 5000 ರೂಪೀಸ್ ಆದ್ರೂ ಚಾರ್ಜ್ ಮಾಡ್ತಾರೆ. ಗೂಗಲ್ ಕಡೆಯಿಂದ ನೀವು ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ನ ಕಲಿಬಹುದು. ಇದರ ಜೊತೆಗೆ ನಿಮಗೆ ಗೂಗಲ್ ಕಡೆಯಿಂದ ಸರ್ಟಿಫಿಕೇಟ್ ಕೂಡ ಬರುತ್ತೆ. ನನ್ನ ಸರ್ಟಿಫಿಕೇಟ್ ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಇದರಿಂದ ಏನ್ ನಮಗೆ ಬೆನಿಫಿಟ್ಸ್ ಅನ್ನೋದು ಒಂದು ಓವರ್ ವ್ಯೂ ನಾನು ನಿಮಗೆ ಇಂದಿನ ವಿಡಿಯೋನ ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗೋದಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ. ಇದನ್ನ ನಾನು ನಮ್ಮ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡಿ ನಾನು ಹೇಗೆ ಮಾರ್ಕೆಟ್ ಮಾಡ್ತೀನಿ, ನಾವು ಹೇಗೆ ಸೇಲ್ ಮಾಡ್ತೀನಿ ಅನ್ನೋದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾರೆ. ಇದು ಸಿಂಪಲ್ ಡೆಫಿನೇಷನ್. ಸ್ನೇಹಿತರೆ, ಇದರಲ್ಲಿ ಟೋಟಲ್ 26 ಮಾಡ್ಯೂಲ್ಸ್ ಇದಾವೆ. ಟೈಮ್ ಡ್ಯೂರೇಷನ್ 40 ಅವರ್ಸ್. ಇದರಲ್ಲಿ ಏನೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಓವರ್ ವ್ಯೂ ಕೊಡಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪರ್ಟ್ಗಳು ನಿಮ್ಗೆ ಗೈಡ್ಲೈನ್ಸ್ ಮಾಡ್ತಾರೆ. ನಿಮಗೆ SEO, SEM ವೆಬ್ಸೈಟ್ ಗಳು ಏನಿರ್ತವೆ, ಸೊ ಅದನ್ನ ಟಾಪ್ ರ್ಯಾಂಕಿಂಗ್ ಎಲ್ಲ ಆಗಿರ್ಬೋದು, ಆಡ್ಸ್ ಗಳಾಗಿರ್ಬೋದು, ಸೊ ಇವೆಲ್ಲ ಹೇಳ್ತಾರೆ. ಸೊ ನಾನು ನಿಮಗೆ ಒನ್ ಬೈ ಒನ್, ಫಾರ್ ಎಕ್ಸಾಂಪಲ್ ನೀವು ಗೂಗಲ್ ನಲ್ಲಿ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಬೈ ಗೂಗಲ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಟಾಪ್ ನಲ್ಲಿ 1-2 ಆಡ್ಸ್ ಗಳು ಬರ್ತವೆ. ಅದು ಬೇರೆಯವ್ರು ಯಾರೋ ರೊಕ್ಕ ಕೊಟ್ಬಿಟ್ಟು ಗೂಗಲ್ ನಲ್ಲಿ ರ್ಯಾಂಕಿಂಗ್ ಮಾಡಿಸಿದ್ದಾರೆ. ಸೊ ಅದು SEM, ಸರ್ಚ್ ಎಂಜಿನ್ ಮಾರ್ಕೆಟಿಂಗ್. ಓಕೆ, ಸೊ ಇದೇ ರೀತಿ ನೀವು ಕೆಲವೊಂದು ಏನಾದ್ರೂ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಟಾಪ್ ನಲ್ಲಿ ಬರುವಂತ ಕೆಲವೊಂದು ಆಡ್ಸ್ ಗಳು ಇರ್ತವೆ. ಸೊ ಅದು ನಿಮಗೆ ಮನಿ ಕೊಟ್ಬಿಟ್ಟು ಆ ರೀತಿ ಆಡ್ಸ್ ಮಾಡ್ತಾರೆ. ಇನ್ನೊಂದು ಥಿಂಗ್, ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಇಲ್ಲ ನೀವು ಫೇಸ್ಬುಕ್ ನಲ್ಲಿ ಅವಾಗ ನೋಡ್ತಾ ಇರ್ತೀರಾ, ಸ್ಟೋರೀಸ್ ಗಳಾಗಿರ್ಬೋದು, ಸ್ಪಾನ್ಸರ್ಡ್ ಅಂತ ಕೆಲವೊಂದು ಬರ್ತಾ ಇರ್ತವೆ. ಸೊ ಈ ನನ್ನ ವಿಡಿಯೋ ಯೂಟ್ಯೂಬ್ ನಲ್ಲಿ ನೀವು ನೋಡ್ತಾ ಇರ್ತೀರ. ಅಂಡ್ ಕೆಳಗಡೆ ಕೆಲವೊಂದು ವಿಡಿಯೋಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಒಂದು ಆಪ್ಸ್ ಗಳಾಗಿರ್ಬೋದು, ಒಂದು ಆಡ್ಸ್ ಗಳು ಬರ್ತವೆ. ಸೊ ಅದಕ್ಕೆ ಡಿಸ್ಪ್ಲೇ ಆಡ್ಸ್ ಗಳು ಅಂತಾರೆ. ವೆಬ್ಸೈಟ್ ಅನ್ನೋದು ಬರೋದಾದ್ರೆ, ಫಾರ್ ಎಕ್ಸಾಂಪಲ್ ಬೇಕರಿ ಓಪನ್ ಮಾಡ್ಬೇಕಂತ ನಿಮ್ಗೆ ಐಡಿಯಾ ಬಂದಿರುತ್ತೆ. ಸೊ ಅದು ಬೇಕರಿ ಓಪನ್ ಮಾಡೋಕೆ ಏನ್ ಬೇಕು, ನಿಮ್ಗೆ ಒಂದು ಫ್ಲಾಟ್ ಬೇಕು, ಫ್ರೀ ಸ್ಪೇಸ್ ಇರೋದು. ಆದ್ರೆ ಆನ್ಲೈನ್ ನಲ್ಲಿ ಹೇಗೆ ಮಾಡ್ಬೇಕಪ್ಪ ಅಂತಂದ್ರೆ, ಆನ್ಲೈನ್ ನಲ್ಲಿ ನಮ್ಗೇನು ಜಾಗ ಏನ್ ಬೇಕಾಗಿರೋದಿಲ್ಲ, ಆದ್ರೆ ನಮ್ಗೆ ವೆಬ್ಸೈಟ್ ಬೇಕು. ಓಕೆ, ಸೊ ಇಲ್ಲಿ ನಮ್ಗೆ ವೆಬ್ಸೈಟ್ ಬೇಕು. ನೀವು ನಿಮ್ ಬೇಕರಿಗೆ ಏನಂತ ಹೆಸರು ಇಡಕ್ಕೆ ಇಷ್ಟಪಡ್ತೀರಾ? ನಿಮ್ ಬೇಕರಿಗೆ ಸ್ವೀಟಿ ಬೇಕರಿ, ಸ್ವೀಟಿ ಅಂತ ಸುಮ್ಮನೆ ಹೇಳಿದ್ದೀನಿ. ಕಮೆಂಟ್ ಬಾಕ್ಸ್ ನಲ್ಲಿ ಯಾರು ಸ್ವೀಟಿ ಅಂತ ಕೇಳ್ಕೊಬೇಡಿ. ಓಕೆ, ಸ್ವೀಟಿ ಬೇಕರಿ ಅಂತ ನೀವು ನಿಮ್ ಬೇಕರಿಗೆ ಒಂದು ಹೆಸರು ಇಟ್ಟಿದ್ದೀರಾ ಅಲ್ವಾ? ಸೊ ಅದೇ ರೀತಿ ನಾವು ಆನ್ಲೈನ್ ನಲ್ಲಿ ಡೊಮೇನ್ ನೇಮ್ ಅಂತ ಇರುತ್ತೆ. ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಿದಾಗ ಗೂಗಲ್ ನಲ್ಲಿ, ಸೊ ಅಲ್ಲಿ ನಿಮ್ಗೆ ಕೆಲವೊಂದು ಕೀ ಫೀಚರ್ಸ್ ಗಳು ಇಷ್ಟ ಆಗ್ತಾ ಇರುತ್ತೆ ಅಲ್ವಾ? ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡಿದ ತಕ್ಷಣ ಸೊ ಅಲ್ಲಿ ನಾವು ಹೇಗೆ ರ್ಯಾಂಕಿಂಗ್ ಮಾಡಿಸ್ಬೇಕು, ಸ್ನೇಹಿತರಿಗೆ 2 ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ರೀತಿಯಾದಂತಹ ವೆಬ್ಸೈಟ್ ಆಗಿರ್ಬೋದು, ಯೂಟ್ಯೂಬ್ ವಿಡಿಯೋಸ್ ಸ್ಟಾರ್ಟಿಂಗ್ ಇನಿಷಿಯಲ್ ನಲ್ಲಿ ನಿಮಗೆ ವ್ಯೂಸ್ ಬರುವುದಿಲ್ಲ. ನೀವು ಪೇಪರ್ ಓದ್ತಾ ಇದ್ರೆ ಇಲ್ಲ ನೀವು ಟಿವಿ ನೋಡ್ತಾ ಇದ್ರೆ ಸುಮಾರು ಆಡ್ಗಳು ಬರ್ತಾ ಇರ್ತವೆ ನಿಮ್ಮ ಎದುರೆ. ಸೊ ನೀವು ಎಷ್ಟು ಜನ ಬಂದಿರುವಂತ ಅಷ್ಟು ಆಡ್ಸ್ ಗಳನ್ನ ಪರ್ಚೇಸ್ ಮಾಡ್ತೀರಾ? ಪ್ರಾಬಬ್ಲಿ ನೋ ಅಲ್ವಾ? ಸೊ ಆದ್ರೆ ನಮ್ದು ಒಂದು ಆನ್ಲೈನ್ ಮೀಡಿಯಾನಲ್ಲಿ 1+ ಪಾಯಿಂಟ್ ಏನ್ ಗೊತ್ತಾ, ಯಾರು ಈ ರೀತಿ ಸರ್ಚ್ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಇದು ತೋರಿಸುತ್ತೆ. ಸೊ ಟಾರ್ಗೆಟ್ ಮಾಡ್ಬೋದು ಈ ರೀತಿ ಪೀಪಲ್ಸ್ಗೆ ನಾವು ಅಂತ. CTR, ಕ್ಲಿಕ್ ಟ್ರೂ ರೇಟ್, ಯಾರು ನೀವು ವೆಬ್ಸೈಟ್ ಆಡ್ ಅಂತ ತೋರಿಸಿದ ತಕ್ಷಣ ಕ್ಲಿಕ್ ಮಾಡ್ತಾರಲ್ವಾ, ಸೊ ಅದಕ್ಕೆ ಮಾತ್ರ ನೀವು ಅಮೌಂಟ್ ಕೊಡಬೇಕು. ನಿಮ್ಮ ಮಾರ್ಕೆಟ್ ನಲ್ಲಿ ನಾಟ್ ಓವರ್ ಇನ್ ಇಂಡಿಯಾನ ಹೊರತುಪಡಿಸಿ ನಾವು ಔಟ್ ಆಫ್ ನಲ್ಲಿ ಕೂಡ ಹೇಗೆ ಮಾಡಬೇಕು, ನಾವು ಇಲ್ಲೇ ಕೂತ್ಕೊಂಡು ನಮ್ಮ ವೆಬ್ಸೈಟ್ ಹೇಗಿರಬೇಕು, ಅದರಲ್ಲಿ ನಾವು ಯಾವ ಕೀ ಫೀಚರ್ಸ್ ನ ಆಡ್ ಮಾಡಬೇಕು, ಯಾವ ರೀತಿ ಇಮೇಜಸ್ ಆಗಿರ್ಬೋದು, ಅನಾಲಿಟಿಕ್ಸ್ ಇರ್ತವೆ, ಅಷ್ಟನ್ನ ಸಖತ್ತಾಗಿ ಎಕ್ಸ್ಪರ್ಟ್ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನನಗಂತೂ ಪರ್ಸನಲಿ ನಾನು 5/5 ಸ್ಟಾರ್ಸ್ ನ ಕೊಡ್ತೀನಿ. ಯಾಕಂದ್ರೆ ಗೂಗಲ್ ಅವ್ರ ಇನಿಷಿಯೇಟಿವ್ ಇದೆ, ಗೂಗಲ್ ಸರ್ಟಿಫಿಕೇಟ್ ಇರುತ್ತೆ. ಈ ಕೋರ್ಸ್ ಕಲಿಬೇಕಂದ್ರೆ ನಿಮ್ಮ ಹತ್ರ 2 ಥಿಂಗ್ಸ್ ಇರಲೇಬೇಕು. ಒಂದು ಪೇಷನ್ಸ್ ಇರಬೇಕು, ನೀವು ಇದಕ್ಕೆ ಡೆಡಿಕೇಟ್ ಟೈಮ್ ಕೊಡಬೇಕು. ಈ ಕೋರ್ಸ್ ನಲ್ಲಿ ನೀವು ಮಾಡ್ತಿರ್ಬೇಕಾದ್ರೆ 26 ಮಾಡ್ಯೂಲ್ಸ್ ಅಂತ, ಬರೀ 26 ಮಾಡ್ಯೂಲ್ಸ್ ಮಾತ್ರ ಇರೋದಿಲ್ಲ. 1 ಮಾಡ್ಯೂಲ್ ನಲ್ಲಿ ಕೆಲವೊಂದ್ಸಲ 4 ಇರುತ್ತೆ, ಕೆಲವೊಂದ್ಸಲ 3 ಬಿಟ್ಸ್ಗಳು ಇರ್ತವೆ. ನಿಮಗೆ ಕ್ವಿಜ್ ರೀತಿ ಇಟ್ಟಿದ್ದಾರೆ. ಅಂಡ್ 1 ಮಾಡ್ಯೂಲ್ ಆದ ತಕ್ಷಣ ನಿಮಗೆ ಮತ್ತೆ ಕ್ವಿಜ್ ತೋತಾರೆ. ಸೊ ಇದರಿಂದ ನೀವು ಆ ವಿಡಿಯೋ ನೋಡಿದ ತಕ್ಷಣ ನೀವು ಏನೇನು ನ್ಯೂ ಥಿಂಗ್ಸ್ ಲರ್ನ್ ಮಾಡಿರ್ತೀರಲ್ವಾ, ಸೊ ಅದು ನಿಮಗೆ ಕ್ವಿಜ್ ಮುಖಾಂತರ ಚೆಕ್ ಯುವರ್ ನಾಲೆಜ್ ಅಂತ ಮಾಡ್ತಾರೆ. ಅಂಡ್ ನಾನೇನ್ ಮಾಡಿದ್ದೀನಿ ಅಂದ್ರೆ, ಎಲ್ಲ ವಿಡಿಯೋ ಎಂಡ್ ನಲ್ಲಿ ವಿತಿನ್ 3 ಸೆಕೆಂಡ್ ನಲ್ಲಿ ಏನಿರ್ತವೆ ಕೆಲವೊಂದು ಹೈಲೈಟ್ಸ್ ಪಾಯಿಂಟ್ಸ್ ಗಳು ಅವರು ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಅದನ್ನ ನಾನು ಬರ್ಕೊಂಡಿದ್ದೀನಿ. ಸೊ ಅದು ನಂಗೆ ತುಂಬಾನೇ ಹೆಲ್ಪ್ ಆಯ್ತು. ಯಾಕಂದ್ರೆ ಒಂದ್ಸಲ ವಿಡಿಯೋ ನೋಡ್ಬಿಟ್ರೆ ಲಾಂಗ್ ರನ್ ನಲ್ಲಿ ನೆನಪಿರೋಕೆ ಹೆಲ್ಪ್ ಆಗೋಕೆ ನಾನು ಅದನ್ನ ನೋಟ್ಸ್ ಕೂಡ ಮಾಡಿದ್ದೀನಿ. ಸೊ ನೀವು ಕೂಡ ಈ ಕೋರ್ಸ್ ಕಲಿಬೇಕಂತಂದ್ರೆ ಸಿಂಪಲಿ ನೀವೇನ್ ಮಾಡ್ಬೇಕಂತಂದ್ರೆ, ಓಕೆ ಜಸ್ಟ್ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಬೈ ಗೂಗಲ್ ಅಲ್ಲಿ ಸ್ಟಾರ್ಟಿಂಗ್ ಆಡ್ಸ್ ಅಂತ ಏನ್ ಬರುತ್ತೆ ಅದರಲ್ಲಿ ಮಾತ್ರ ಕ್ಲಿಕ್ ಮಾಡಬೇಡಿ.
ಥರ್ಡ್ ಆರ್ ಫೋರ್ತ್ನಲ್ಲಿ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಏನು ಗೂಗಲಲ್ಲಿ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆ್ಯಂಡ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಅಲ್ಲಿ ಸ್ಟಾರ್ಟಿಂಗ್ನಲ್ಲೇ ಕಾಣುತ್ತೆ ಈ ರೀತಿ ಫಂಡಮೆಂಟಲ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡಿ. 26 ಮಾಡ್ಯೂಲ್ಸ್ನ ನೀವು 26 ಡೇಸ್ನೂ ಮಾಡ್ಬೋದು, ಇಲ್ಲ ನಾನು 1 ವೀಕ್ನಲ್ಲೇ ಕಂಪ್ಲೀಟ್ ಕೂಡ ಮಾಡ್ಬೋದು. ಇಟ್ಸ್ ಯುವರ್ ಆಪ್ಷನ್. ಹಿಯರ್ ಈಸ್ ಮೈ ಸರ್ಟಿಫಿಕೇಟ್ ಫ್ರಮ್ ಫಂಡಮೆಂಟಲ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಇದನ್ನು ನೀವು ಜಾಬ್ ಪ್ರೊಫೈಲ್ಗೆ ಆ್ಯಡ್ ಮಾಡ್ಕೊಳ್ಬೋದು. ಐ ಹೋಪ್ ಈ ವಿಡಿಯೋ ತಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋಗೆ ಒಂದು ಲೈಕ್, ನಿಮ್ಮ ಒಂದು ಪ್ರೀತಿ ಪಾತ್ರ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್, ಹಾಗೆ ಬಾಜು ಟಿಂಗ್ ಅನ್ನೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋನಲ್ಲಿ ನಿಮ್ಮದನ್ನ ಸಿಗ್ತೀನಿ.